ಚೇಳೂರು ತಾಲೂಕಿನ ರಾಸ್‌ಚೆರುವು ಗ್ರಾಮ ಪಂಚಾಯಿತಿಯಲ್ಲಿ ಅಧ್ಯಕ್ಷ ಸ್ಥಾನದಲ್ಲಿ ಇದ್ದ ರೇವತಿ ಶ್ರೀನಿವಾಸ್ ಅವರು ಇತ್ತೀಚೆಗೆ ರಾಜೀನಾಮೆಯನ್ನ ಸಲ್ಲಿಸಿದ್ರು. ಈ ಹಿನ್ನೆಲೆಯಲ್ಲಿ ತೆರವಾಗಿದ್ದ ಅಧ್ಯಕ್ಷ ಸ್ಥಾನಕ್ಕೆ ಬುಧವಾರ ಚುನಾವಣೆ ನಿಗದಿಯಾಗಿತ್ತು. ಈ ಹಿನ್ನೆಲೆಯಲ್ಲಿ ಚೌಡಪ್ಪ ಅವರು ನಾಮಪತ್ರವನ್ನ ಸಲ್ಲಿಸಿದ್ರು. ಇವರೊಬ್ಬರೇ ನಾಮಪತ್ರವನ್ನ ಸಲ್ಲಿಸಿದ್ದ ಕಾರಣದಿಂದಾಗಿ ಅವಿರೋಧವಾಗಿ ಅಧ್ಯಕ್ಷ ಸ್ಥಾನಕ್ಕೆ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾ ಅಧಿಕಾರಿಯಾದಂತಹ ತಹಸೀಲ್ದಾರ್ ಬಿಕೆ ಶ್ವೇತಾ ಅವರು ಘೋಷಣೆ ಮಾಡಿದ್ದಾರೆ. ತಾಲೂಕಿನ ರಾಸ್‌ಚೆರುವು ಗ್ರಾಮ ಪಂಚಾಯಿತಿಯಲ್ಲಿ 14 ಜನ ಸದಸ್ಯರು ಇದ್ದು ಚೌಡಪ್ಪರನ್ನ ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ. ಈ ವೇಳೆ ಮಾತನಾಡಿದ ಅವರು, ನನ್ನನ್ನ ಅಧ್ಯಕ್ಷ ಸ್ಥಾನಕ್ಕೆ ಆಯ್ಕೆ ಮಾಡಿದ ಎಲ್ಲಾ ಸದಸ್ಯರಿಗೆ ಹಾಗೂ ಮುಖಂಡರಿಗೆ ಧನ್ಯವಾದಗಳನ್ನ ತಿಳಿಸುತ್ತೇನೆ. ಹಾಗೆಯೇ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನಾಗರಿಕ ಮೂಲಭೂತ ಸಮಸ್ಯೆಗಳ ಪರಿಹಾರಕ್ಕೆ ಪ್ರಾಮಾಣಿಕ ಪ್ರಯತ್ನ ಪಟ್ಟು ಗ್ರಾಮೀಣ ಅಭಿವೃದ್ಧಿಗೆ ಒತ್ತು ನೀಡುತ್ತೇನೆ ಎಂದು ಹೇಳಿದ್ದಾರೆ. ನಂತರ ಮಾಜಿ ಗ್ರಾಮ ಪಂಚಾಯಿತಿಯ ಹಿರಿಯ ಮುಖಂಡ ಬಾಬು ರೆಡ್ಡಿ ಮಾತನಾಡಿ, ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಗಳಲ್ಲಿ ಬೀದಿ ದೀಪ, ಚರಂಡಿ, ರಸ್ತೆಯಂತಹ ಅಭಿವೃದ್ಧಿ ಕಾರ್ಯಗಳಿಗೆ ಒತ್ತು ನೀಡಬೇಕು. ಗ್ರಾಮಗಳ ಸರ್ವತೋಮುಖ ಅಭಿವೃದ್ಧಿಗಾಗಿ ಅಧ್ಯಕ್ಷರೊಂದಿಗೆ ಎಲ್ಲಾ ಸದಸ್ಯರು ಸಹಕರಿಸಿ ಮಾದರಿ ಗ್ರಾಮ ಪಂಚಾಯಿತಿಯನ್ನಾಗಿಸಲು ಶ್ರಮಿಸಬೇಕು ಎಂದು ಹೇಳಿದ್ದಾರೆ. ಇದೇ ವೇಳೆ ಗ್ರಾಮ ಪಂಚಾಯಿತಿಯ ಪಿಡಿಒ ಭಾಗ್ಯಲಕ್ಷ್ಮಿ, ಉಪಾಧ್ಯಕ್ಷ ಗೋವಿಂದ ರೆಡ್ಡಿ, ನಾಗಿರೆಡ್ಡಿ, ಮದ್ದಿರೆಡ್ಡಿ, ಕಣ್ಯಮ್ಮ ಶಿವಣ್ಣ, ಸರಸ್ವತಮ್ಮ, ವೀರಾಂಜನೇಯ, ಚಿನ್ನಮದ್ದಿರೆಡ್ಡಿ, ಶ್ಯಾಮಲಮ್ಮ, ಚೌಡಪ್ಪ, ವಕೀಲ ವೆಂಕಟಾಚಲಪತಿ ಮತ್ತಿತರರು ಇದ್ದರು. ಎಲ್ಲರಿಗೂ ನಮಸ್ಕಾರ. ಅದರಲ್ಲೂ ವಿಶೇಷವಾಗಿ ನಮ್ಮ ರಾಷ್ಟ್ರೀಯ ಗ್ರಾಮ ಪಂಚಾಯತ್ ಸದಸ್ಯರಿಗೆ ವಿಶೇಷ ಧನ್ಯವಾದಗಳು. ಈ ದಿನ ಪಕ್ಷಾತೀತವಾಗಿ ಕೆ.ಸಿ. ಚೌಡಪ್ಪ ಎಂಬುವರನ್ನು ಅಧ್ಯಕ್ಷನಾಗಿ ಆಯ್ಕೆ ಮಾಡಿರುತ್ತಾರೆ. ಇದರಿಂದ ಎಲ್ಲ ಸದಸ್ಯರಿಗೂ ಮತ್ತು ಸಾರ್ವಜನಿಕರಿಗೂ ನಮಗೆಲ್ಲ ಸಹಕರಿಸಿದ ಎಲ್ಲ ಪಕ್ಷದ ನಾಯಕರುಗಳಿಗೆ ಧನ್ಯವಾದಗಳು. ನೂತನವಾಗಿ ಆಯ್ಕೆಯಾಗಿರುವಂತಹ ಅಧ್ಯಕ್ಷರಲ್ಲಿ ಮನವಿ ಮಾಡುವುದೇನೆಂದರೆ, ಎಲ್ಲ ಸದಸ್ಯರನ್ನು ಪಕ್ಷಾತೀತವಾಗಿ ಚೆನ್ನಾಗಿ ನೋಡಿಕೊಂಡು ಗ್ರಾಮ ಪಂಚಾಯತ್ ವತಿಯಿಂದ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಅತಿ ಜರೂರಾಗಿ ಮಾಡಿಕೊಡಬೇಕಂತ ಮನವಿ ಮಾಡುತ್ತೇವೆ. ಆಯ್ಕೆಯಾಗಿರುವ ಕೆ.ಸಿ. ಚೌಡಪ್ಪರವರು ಎಲ್ಲ ಪಕ್ಷದ ಸದಸ್ಯರನ್ನು ಗಣನೆಗೆ ತೆಗೆದುಕೊಂಡು ಮುಂದಿನ ದಿನಗಳಲ್ಲಿ ಗ್ರಾಮ ಪಂಚಾಯಿತಿಯ ಆಡಳಿತವು ಸುವ್ಯವಸ್ಥಿತವಾಗಿ ಹಾಗೂ ಸರಳವಾಗಿ ಯಾವುದೇ ವೈಷಮ್ಯಗಳು, ದ್ವೇಷಭಾವನೆಗಳಿರುತ್ತದೆ. ಈಗ ಹಾಜರಾಗಿರ್ತಕ್ಕಂತಹ ಸದಸ್ಯರಾಗಲಿ, ಹಾಜರಾಗದೇ ಇರ್ತಕ್ಕಂಥ ಸದಸ್ಯರಾಗಲಿ ಎಲ್ಲರನ್ನ ಗಣನೆಗೆ ತಗೊಂಡು ಮುಂದಿನ ಈ ನಮ್ಮ ಪಿರಿಯಡ್ ಏನಿದೆಯೋ ಅದನ್ನೆಲ್ಲ ಸುಲಲಿತವಾಗಿ ಸುವಿಸ್ತರವಾಗಿ ನೀಟಾಗಿ ನಡ್ಕೊಂಡು ಹೋಗಲಿ ಅನ್ನೋದನ್ನು ಅವ್ರನ್ನ ಮನವಿ ಮಾಡ್ತೀವಿ. ಅತಿ ಜರೂರಾಗಿ ಈ ಚರಂಡಿ ವ್ಯವಸ್ಥೆಯನ್ನು ಇಲ್ಲ ವಿದ್ಯುತ್ ದೀಪ ಲೈಟ್ಗಳನ್ನು ಈಗ ಅರ್ಜೆಂಟಾಗಿ ಇದಾಗಿದೆ. ಈಗೆಲ್ಲ ಮಳೆಗಾಲ ಆಗೋದ್ರಿಂದ ತೊಂದರೆ ಇದೆ. ಅದನ್ನು ಅರ್ಜೆಂಟಾಗಿ ಮಾಡಿಕೊಳ್ಳಲು ಅವ್ರನ್ನ ವಿನಂತಿಸ್ಕೊಳ್ತೀವಿ. ರಾಜ್ಯರು ಗ್ರಾಮ ಪಂಚಾಯತಿ ಸದಸ್ಯರೆಲ್ಲರಿಗೂ ನಮಸ್ಕಾರ. ರಾಜ್ಯರು ಗ್ರಾಮ ಸದಸ್ಯರೆಲ್ಲ ನಾವೆಲ್ಲರೂ ಒಂದೇ ಆಗಿದ್ದೀವಿ. ನಾವು ಕಾಲುವೆ ಆಗಲಿ ಯಾವುದಾದ್ರೂ ವರ್ಕ್ ಆಗಲಿ ಎಲ್ಲ ಒಂದೇ ಆಗಿ ನಾವು ಸಮನಾಗಿ ಮಾಡ್ತೀವಿ. ಸದಸ್ಯರಿಗೆಲ್ಲರಿಗೂ ಧನ್ಯವಾದಗಳು. ಬಾಗೇಪಲ್ಲಿ ತಾಲೂಕಿನ ನಲ್ಲರೆಡ್ಡಿಪಲ್ಲಿ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಗೆ ಬರುವಂತಹ ಜಿಲ್ಲಾಜಿರ್ಲ ಗ್ರಾಮದಿಂದ ಆಂಧ್ರಪ್ರದೇಶದ ಗಡಿವರೆಗೆ 50 ಲಕ್ಷದ ರಸ್ತೆ ಕಾಮಗಾರಿಗೆ ಶಾಸಕ ಎಸ್.ಎನ್. ಸುಬ್ಬಾರೆಡ್ಡಿ ಅವರು ಭೂಮಿ ಪೂಜೆಯನ್ನ ನೆರವೇರಿಸಿದ್ದಾರೆ. ನಂತರ ಅವರು ಕಾಮಗಾರಿಯ ಬಗ್ಗೆ ಸವಿಸ್ತಾರವಾಗಿ ಮಾಹಿತಿಯನ್ನ ನೀಡಿದ್ದಾರೆ. ಬಾಗೇಪಲ್ಲಿ ಪಟ್ಟಣದ ಜಿಲ್ಲಾ ಗ್ರಾಮದವರೆಗೆ ರಸ್ತೆ ನಿರ್ಮಾಣ ಮಾಡಿದ್ದು, ಜಿಲ್ಲಾ ಗ್ರಾಮದಿಂದ ಆಂಧ್ರಪ್ರದೇಶದ ಗಡಿವರೆಗೆ ಸುಸಜ್ಜಿತವಾದ ರಸ್ತೆ ಬೇಕು ಎಂದು ನನ್ನಲ್ಲಿ ಗ್ರಾಮಸ್ಥರು ಬೇಡಿಕೆ ಇಟ್ಟಿದ್ರು. ನಾನು ಸಹ ಇದೇ ರಸ್ತೆಯಲ್ಲಿ ಓಡಾಡಿದ್ದೇನೆ. ಆದ್ದರಿಂದ ಸಾರ್ವಜನಿಕರಿಗೆ ರಸ್ತೆ ತುಂಬಾ ಅವಶ್ಯಕತೆ ಇತ್ತು. ಹೀಗಾಗಿ ರಸ್ತೆ ನಿರ್ಮಾಣ ಮಾಡಲಾಗುತ್ತಿದೆ ಎಂದರು. ಗುತ್ತಿಗೆದಾರರು ಹಾಗೂ ಅಧಿಕಾರಿಗಳು ರಸ್ತೆ ಕಾಮಗಾರಿ ಗುಣಮಟ್ಟ ಕಾಪಾಡಿ ತ್ವರಿತಗತಿಯಲ್ಲಿ ಪೂರ್ಣಗೊಳಿಸಬೇಕು ಎಂದು ಸೂಚನೆ ನೀಡಿದ್ದಾರೆ. ಕ್ಷೇತ್ರದ ಪ್ರತಿಯೊಂದು ಗ್ರಾಮಕ್ಕೂ ಅಭಿವೃದ್ಧಿ ಯೋಜನೆಗಳನ್ನು ತರುತ್ತಿದ್ದು, ಮೂಲಭೂತ ಸೌಲಭ್ಯಗಳ ಜೊತೆಗೆ ಇನ್ನಷ್ಟು ಅಭಿವೃದ್ಧಿ ಯೋಜನೆಗಳನ್ನು ಕ್ಷೇತ್ರಕ್ಕೆ ತರುವ ಪ್ರಯತ್ನ ಮಾಡಲಾಗುತ್ತಿದೆ ಎಂದು ಹೇಳಿದ್ದಾರೆ. ಇದೇ ಸಂದರ್ಭದಲ್ಲಿ ಪುರಸಭೆ ಅಧ್ಯಕ್ಷ ಶ್ರೀನಿವಾಸ್ ಆನಂದ್, ಮೊಟಕಪಲ್ಲಿ ಶ್ರೀನಿವಾಸ್ ರೆಡ್ಡಿ, ಜಿಲ್ಲಾ ಗ್ರಾಮದ ಕಾಂಗ್ರೆಸ್ ಪಕ್ಷದ ಮುಖಂಡ ಶ್ರೀನಿವಾಸ ರೆಡ್ಡಿ, ನಾಗರಾಜು, ಕೃಷ್ಣಾರೆಡ್ಡಿ, ಆದಿನಾರಾಯಣ ಹಾಗೂ ಜಿಲ್ಲಾ ಗ್ರಾಮದ ಗ್ರಾಮಸ್ಥರು ಹಾಜರಿದ್ದರು. ವರದಿ ಗೋಪಾಲರೆಡ್ಡಿ, ನಂದಿ ಟಿವಿ, ಬಾಗೇಪಲ್ಲಿ.
ಅಲ್ಲ ಇರೋದಣ ಇಲ್ಲ ಸ್ವಲ್ಪ ಸ್ವಲ್ಪ ಸಮಯ ಈ ಕಡೆ ನೋಡೋಣ. ಇದು ಸ್ವಾತಂತ್ರ್ಯ ಬಂದಾಗಿಂದ ರಸ್ತೆ ಭಾಗ್ಯ ಅಲ್ಲ, ಇವತ್ತು ರಸ್ತೆ ಭಾಗ್ಯ, ಇವತ್ತು ರಸ್ತೆಗೆ ಪೂಜೆ ಮಾಡಿದ್ರೆ ಏನು ಅನ್ನಿಸ್ತಾ ಇದೆ ಮೊದಲ ಬಾರಿಗೆ? ಈ ದಿನ ನಮ್ಮ ಜಿಲ್ಲೆಯಿಂದ ಆಂಧ್ರ ಬಾರ್ಡ್ರಿಗೆ ಸುಮಾರು ವರ್ಷದಿಂದ ಪೆಂಡಿಂಗ್ ಇತ್ತು. ಊರಿನವರು ಕೇಳ್ತಾ ಇದ್ರು. ಊರಿನವ್ರ ಬೇಡಿಕೆ ಅಂತೆ ಬಾಗೇಪಲ್ಲಿಯಿಂದ ಜಿಲ್ಲೆಗಾಗಿದೆ. ಜಿಲ್ಲೆಯಿಂದ ಅರ್ಧ ಆಯಿತು ಒಂದು ಸಲ, ಈಗ ಕಂಪ್ಲೀಟ್ ಮಾಡಿಸ್ತಾ ಇದ್ದೀನಿ. ಪಾಪ ಸುಮಾರು ವರ್ಷ ನನಗಂತೂ ಬೇಡಿಕೆ ಕೊಟ್ಟಿದ್ದಾರೆ. ನಾನು ಸುಮಾರು ಈ ದಾರಿಯಲ್ಲಿ ಓಡಾಡ್ತಾ ಇದ್ದೆ, ನಾನು ಆ ಕಷ್ಟ ನೋಡ್ತಾ ಇದ್ದೆ. ನಮ್ಮ ಸರ್ಕಾರದಿಂದ ಅನುದಾನ 6 ತಿಂಗಳು ಸ್ವಲ್ಪ ಡಿಲೇ ಆಯಿತು, ಟೆಂಡರ್ ಆಗಿದ್ದು. ಈಗ ಕ್ಲಿಯರ್ ಆಗಿದೆ. ಅತಿ ಬೇಗ ಮಾಡಿ ಏನು ಈ ಅಂತಾರಾಜ್ಯ ಈ ರಸ್ತೆ ಇದೆ ಬೇಗ ಗುಣಮಟ್ಟವಾಗಿ ಚೆನ್ನಾಗಿ ಮಾಡಿ ಇಲ್ಲಿನ ಜನರಿಗೆ ಅನುಕೂಲ ಮಾಡಿಕೊಂಡು ನನ್ನ ಉದ್ದೇಶ. ಹಾಗೆ ಊರಿನಲ್ಲಿ ಗ್ರಾಮ ವಿಕಾಸನ ಮಾಡಿದ್ವಿ. ಆಲ್ಮೋಸ್ಟ್ ಈಗ ಆ ಪೋತೆಪಲ್ಲಿ ಕ್ರಾಸತ್ತು ಒಂದು ಬ್ಯಾಲೆನ್ಸ್ ಇತ್ತು, ಅದನ್ನು ಈಗ 70 ಲಕ್ಷಕ್ಕೆ ಅದನ್ನು ಕ್ಲಿಯರ್ ಮಾಡಿದ್ವಿ. ಆಲ್ಮೋಸ್ಟ್ ಬಾಗೇಪಲ್ಲಿಯಿಂದ ಜಿಲ್ಲೆಯಿಂದ ಕೊಡ್ಕೊಂಡು ಹೋಗೋ ರಸ್ತೆ ಕಂಪ್ಲೀಟ್ ಆಗುತ್ತೆ ಇನ್ನೊಂದು 6 ತಿಂಗಳೊಳಗಡೆ. ಸರ್ ಇವತ್ತು ಎಷ್ಟಕ್ಕೆ ಪೂಜೆ ಮಾಡಿದ್ರು ಸರ್? ಇವತ್ತು ಮಾಡಿರೋದು 50 ಲಕ್ಷ ಮಾತ್ರ. ಇಲ್ಲಿ ಏನು ಈ ಪೀಸ್ ಇತ್ತು ಈ ಜಿಲ್ಲಾ ಸೆಂಟ್ರಿಂದ ಆಂಧ್ರ ಬಾರ್ಡರ್ ನಮ್ಮ ಬಾರ್ಡರ್ ತನಕ ಕಂಪ್ಲೀಟ್ ಆಗುತ್ತೆ. ಎಷ್ಟು ಕಿಲೋಮೀಟರ್ ಇದೆ? 860 ಮೀಟರ್, 1 ಕಿಲೋಮೀಟರ್. ಅಲ್ಲಿ ಒಂದು ವಂಕೆ ಹೋಗುತ್ತಲ್ಲ, ಅಲ್ಲಿ ಯಾವ ರೀತಿ ಮಾಡ್ತಾರೆ? ಮೋರಿ ಮಾಡಿಸ್ತೀನಿ, ಈಗ ಇದೆಯಾ ಇಲ್ವೋ ಗೊತ್ತಿಲ್ಲ, ಅದೊಂದು ಮೋರಿ ಮಾಡಿಸ್ಕೊಡ್ತೀನಿ. ಅಮೌಂಟ್ ಎಷ್ಟು? 50 ಲಕ್ಷ. ಜಮೀನು ವ್ಯಾಜ್ಯ ಹಿನ್ನೆಲೆಯಲ್ಲಿ ಮಚ್ಚು ದೊಣ್ಣೆಗಳಿಂದ ಹಲ್ಲೆ ಮಾಡಿಕೊಂಡಿರುವ ಘಟನೆ ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ದೇವರಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರಾದಂತಹ ನಾಗರಾಜ್ ಮತ್ತು ಸುಮನ್ ಮೋಹನ್ ಎಂಬುವವರಿಂದ ಹಲ್ಲೆಯ ಆರೋಪ ಕೇಳಿಬಂದಿದೆ. ಜಮೀನು ವ್ಯಾಜ್ಯ ಹಿನ್ನೆಲೆ ಮಚ್ಚು ದೊಣ್ಣೆಯಿಂದ ಹಲ್ಲೆ. ಕೋಲಾರ ಜಿಲ್ಲೆ ಮಾಲೂರು ತಾಲೂಕಿನ ದೇವರಹಳ್ಳಿ ಗ್ರಾಮದಲ್ಲಿ ಘಟನೆ. ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷ ನಾಗರಾಜ್ ಹಾಗೂ ಸುಮನ್ ಮೋಹನ್ ಎಂಬುವವರಿಂದ ಹಲ್ಲೆ ಆರೋಪ. ನರಸಿಂಹಪ್ಪ, ವೆಂಕಟಗಿರಿಯಮ್ಮ, ಇಂದಿರಮ್ಮ, ಚಂದ್ರಶೇಖರ್ ಅವರಿಗೆ ಹಲ್ಲೆ ಆರೋಪ. ನರಸಿಂಹಪ್ಪಗೆ ಸೇರಿದ ನಿವೇಶನ ಜಾಗದಲ್ಲಿ 3 ಅಡಿ ಜಾಗವನ್ನ ನಾಗರಾಜ್ ಒತ್ತುವರಿ ಆರೋಪ. ಹಲವು ತಿಂಗಳಿನಿಂದ 2 ಕುಟುಂಬದ ಮಧ್ಯೆ ಗಲಾಟೆ, ವಾಗ್ವಾದ. ನಿನ್ನೆ ಸಂಜೆ ಮಚ್ಚು ದೊಣ್ಣೆಗಳಿಂದ ನಾಗರಾಜ್ ಹಾಗೂ ಕುಟುಂಬಸ್ಥರಿಂದ ಹಲ್ಲೆ ಆರೋಪ. ಮಾಲೂರಿನ ಮಾಸ್ತಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ. ಏನು ಮಾಲೂರು ತಾಲೂಕು ದೇವರಹಳ್ಳಿ ಗ್ರಾಮದಂತ ಆತನು ಅಧ್ಯಕ್ಷ, ಮಾಜಿ ಅಧ್ಯಕ್ಷ. ಆ ಅಧ್ಯಕ್ಷ ಒಂದು ದುರಂಕಾರದಿಂದ ಈಗ ಈ ತೀರಾ ಬಡವರು ಯಾವುದೋ ಒಂದು ಮನೆ ಕಟ್ಟೋ ವಿಚಾರದಲ್ಲೇ ಒಂದು ಸಂಧಿ ಜಾಗಕ್ಕೆ ಇಲ್ಲ ಆತನೊಂದು ಹಿರಿಯರಾದವರು ಯಾರನ್ನ ದೊಡ್ಡವ್ರು ಕರ್ಕೊಬಂದು ಸಮ್ಮುಖದಲ್ಲಿ ಕರೆದು ಮಾತಾಡ್ಸಿದ್ರು ಅದೇನು ದೊಡ್ಡೊಂದು ವಿಚಾರ ಇಲ್ಲ. ಈಗ ಅವರಂಥ ಒಂದು ಹಿರಿಯ ಅಂತ ಒಂದು ಸ್ನಾನ ಪಡ್ಕೊಂಡು ಇವರೇ ಥರ ದೌರ್ಜನ್ಯ ಮಾಡಿದ್ರೆ ತೀರಾ ಬಡವ್ರಿಗೆ ಯಾರು ಸರ್ ನ್ಯಾಯ ಹೇಳೋರು? ನಮಗೆ ನಾನು ಅಂಬೇಡ್ಕರ್ ಸೇರಿಸೋ ರಾಜ್ಯಾಧ್ಯಕ್ಷ ಸರ್, ನಮ್ಮ ಕರೆ ಬಂತು ಬೆಳಗ್ಗೆ 8 ಗಂಟೆಗೆ ಈ ಥರ ಯಾರೂ ಬಂದಿಲ್ಲ ಅಂತ ಬಿಟ್ಟು. ತಾವು ನಿಮಗೆಲ್ಲ ವಿಡಿಯೋಸ್ದೆಲ್ಲ ನಾವೆಲ್ಲ ನೀವು ನೋಡಿದ್ರೆ ಖುದ್ದ ಇವ್ರ ಮೇಲೆ ಕ್ರಮ ತಗೋಬೇಕು ಸರ್. ನಿಜವಾಗ್ಲೂ ಇಂಥವ್ರಿಗೆಲ್ಲ ಬಿಡಲೇಬಾರ್ದು. ಇವ್ರೊಂಥರ ಜಾತಿ ರಾಜಕೀಯ ಮಾಡ್ತಾಯಿದ್ದಾರೆ. ಇದೇ ಒಂದೇ ಇಲ್ಲ ಸರ್, ಎಲ್ಲ ತಾಲೂಕಲ್ಲೂ ಮಾಡ್ತಾಯಿದ್ದಾರೆ. ಇದ್ರ ಬಗ್ಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಯಾಕೋ ಎಚ್ಚೆತ್ಕೊಳ್ತಲ್ಲ. ದಯವಿಟ್ಟು ತಮ್ಮಲ್ಲಿ ನಾನು ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಮನವಿ ಮಾಡ್ತಾಯಿದ್ದೀನಿ. ಇದ್ರ ಬಗ್ಗೆ ಕೂಡಲೇ ಕ್ರಮ ತಗೊಂಡು ಅವ್ರ ಮೇಲೆ ಕಾನೂನು ಪ್ರಕಾರ ದಾಖಲೆ ಮಾಡ್ಬೇಕಂತ ತಮ್ಮಲ್ಲಿ ಮನವಿ ಮಾಡ್ತಾಯಿದ್ದೀನಿ ಸರ್. ಯಾರು ಬರ್ತಾರೆ, ಯಾವ ದೊಡ್ಡ ಮನುಷ್ಯನೋ ಏನೋ ಮಾಡೋಕ್ಕಾಗಲ್ಲ, ಏನು ಕೀಳ್ಕೊತೀರಿ ನೀವು, ನೀನೇನು ಮಾಡ್ಕೊಳಕ್ಕಾಗಲ್ಲ, ಸಾಯ್ಸಾಕ್ತೀನಿ ನನ್ನ ಮಗನೇ ಅಂತ ಬಂದು ರಾಡಲ್ಲಿ ಎತ್ಕೊಬಂದು ಅಮ್ಮನ ಮೇಲೆ ದೌರ್ಜನ್ಯ ಮಾಡಿ ಆಗಿಬಿಟ್ರಿ ಸರ್ ತಲೆ. ನಾಗರಾಜಪ್ಪ ಮಕ್ಕಳು ಅನಂಕ ಚಿದ್ದಪ್ಪ ಅವನೇ ಬಂದಿದ್ದು ಫುಲ್ ಡ್ರಿಂಕ್ಸ್ ಮಾಡಿದ್ದೀನಿ ಸರ್. ನಾವು ಹೇಳ್ತೇನೆ ಇದ್ದೀರಿ ಅಣ್ಣ ಬೇಡ ಅಣ್ಣ ಅಂದ್ರೆ ಕೂಡ ಹೋಗಳೆ ಮೊಚ್ಚು ಕೂಡ ಎತ್ಕೊಂಡು ಬಂದಿದ್ರು. ಆಮೇಲೆ ಕೋಲ್ ಸಿಕ್ಕೋಯ್ತು ಸರ್, ಮೈಯೆಲ್ಲ ಊನಪ್ಪ ಮಾಡಿ ಇದ್ದಾರೆ ಸರ್. 5 ಕುಟ್ಟು ಬಿದ್ದೈತೆ, ಆ ಥರ ಮಾಡಾಕಿದ್ರು ಸರ್. ಎಲ್ಲರಿಗೂ ಗಲಾಟೆ ಹಿಂಗೆ ಸರ್. ಮುಂದಿನಿಂದ ನಾವು ಚಿಕ್ಕ ಮಕ್ಕಳಿನಿಂದ ದಾರಿ ಬಿಟ್ಕೊಂಡು ಬರ್ತೀರಿ ಅಂತ ನಮ್ಮ ಅಪ್ಪನ ಕಾಲು ಕೂಡ ಹಿಡ್ಕೊಂಡು ಓಟ್
ಓಟ್ ಹಾಕ್ಸ್ಕೊಂಡ್ಮೇಲೆ ದಾರಿ ಮಾಡಿಕೊಡಲ್ಲ, ನೀವು ತಕ್ಕು ಜಾತ್ ನನ್ನ ಮಕ್ಕಳು, ನೀವು ನಿಮ್ಗೇನು ನಾವು ದಾರಿ ಮಾಡಿಕೊಡೋದು ಅಂತ ಹೇಳ್ಬಿಟ್ರಿ ಸರ್. ಅವಕ್ಕೂ ನಾವು ಗಟ್ಟಿ ಮಾಡಿಲ್ಲ ಅಂತ ಬೈತಾರೆ ಸರ್. 20 ಜನ ಬಂದಿದ್ರು ಸರ್. ನಾವು ಇದ್ದಿದ್ದು 3 ಜನ ಸರ್. ನಾವು ನಮ್ಮ ಯಜಮಾನ್ರು ನಾವು ಊರಿಗೆ ಹೋಗಿದ್ರು, ನಮ್ಮನ್ನು ಕೂಡ ಹೊಡೆದವ್ರೆ ಸರ್. ಇದೆಲ್ಲ ಏಟ್ ಬಿದ್ದಿತ್ತು ಸರ್. ಅವ್ರ ಮೇಲೆ ಅವ್ರಿಗೆ ಸಪೋರ್ಟ್ ಹೋಗಿದ್ದ, ಅದರಿಂದ ಹಣ ಬೇಡ ಬೇಡ ಅಂತ ಹೋಗ್ತಾಯಿದ್ರು ಕೂಡ ತೊಳ್ಬಿಟ್ರು, ಬಿದ್ದೋದೆ. ಬೆನ್ಕಲ್ಲ ತೆಗಿಲೈತೆ ನನಗೂ. ನನಗೆ DSP ಅವರೇ, ನನಗಿನ್ನ ಚೇರ್ಮನ್ಗಳೆಲ್ಲ ಅವರೇ, ಯಾರೇನು ಮಾಡ್ಕೊಳಕ್ಕಾಗಲ್ಲ ನೀವು, ಇನ್ನೂ ಏನೇನೋ ಬೈದ್ರು ಸರ್ ಅವರು. ಚಾಮರಾಜನಗರ ಜಿಲ್ಲೆಯ ಯಳಂದೂರು ತಾಲೂಕಿನ ಶ್ರೀ ಭೂಲಕ್ಷ್ಮಿ ವರಹಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ದೇವಸ್ಥಾನದ ಸೇವಾ ಸಮಿತಿಯ ವತಿಯಿಂದ ಸುದ್ದಿಗೋಷ್ಠಿಯನ್ನ ಹಮ್ಮಿಕೊಳ್ಳಲಾಗಿತ್ತು. ಈ ಸುದ್ದಿಗೋಷ್ಠಿಯಲ್ಲಿ ಶ್ರೀ ಭೂಲಕ್ಷ್ಮಿ ವರಹಸ್ವಾಮಿ ದೇವಸ್ಥಾನದ ಲೋಕಾರ್ಪಣೆ ಕಾರ್ಯಕ್ರಮಕ್ಕೆ ಎಲ್ಲರೂ ಭಾಗವಹಿಸಬೇಕು ಎಂದು ಆಹ್ವಾನವನ್ನ ದೇವಸ್ಥಾನದ ಸಮಿತಿಯವರು ಎಲ್ಲರಿಗೂ ನೀಡಿದ್ದಾರೆ. ಯಳಂದೂರು ಪಟ್ಟಣದ ಹೃದಯ ಭಾಗದಲ್ಲಿ ನೂತನವಾಗಿ ವೈದ್ಯ ದಂಪತಿಗಳಿಂದ ಜೀರ್ಣೋದ್ಧಾರಗೊಂಡಿರುವ ಶ್ರೀ ಭೂಲಕ್ಷ್ಮಿ ವರಾಹಸ್ವಾಮಿ ಅವರು, ಶ್ರೀ ಚನ್ನಕೇಶವ ಸ್ವಾಮಿ ಅವರು, ಶ್ರೀ ಮಹಾಲಕ್ಷ್ಮಿ ಅಮ್ಮನವರು, ಶ್ರೀ ಮೂಲೆ ಗಣಪತಿ ಹಾಗೂ ವಿಮಾನ ಗೋಪುರ, ಮುಖ ಮಂಟಪಗಳ ಮಹಾ ಪ್ರತಿಷ್ಠಾಪನೆ ಹಾಗೂ ಕುಂಭಾಭಿಷೇಕ, ಮಹಾ ಸಂಪ್ರೋಕ್ಷಣ ಮಹೋತ್ಸವ ಹಾಗೂ ಲೋಕಾರ್ಪಣೆ ಕಾರ್ಯಕ್ರಮ ಇದೇ ಆಗಸ್ಟ್ ತಿಂಗಳ 9, 10 ಮತ್ತು 11ನೇ ತಾರೀಕಿನಂದು ಹಮ್ಮಿಕೊಳ್ಳಲಾಗಿದ್ದು, ಸಕಲ ಭಕ್ತ ವೃಂದ ಜಿಲ್ಲೆ, ರಾಜ್ಯ ಹಾಗೂ ಹೊರ ರಾಜ್ಯಗಳಿಂದ ಆಗಮಿಸಿ ಭಗವಂತನ ಕೃಪೆಗೆ ಪಾತ್ರರಾಗಿ ಎಂದು ಸುದ್ದಿಗೋಷ್ಠಿಯ ಮುಖಾಂತರ ಅಧ್ಯಕ್ಷರು ಡಾಕ್ಟರ್ ಶಶಿಕಲಾ ರಮೇಶ್, ಗೌರವ ಅಧ್ಯಕ್ಷರು ಡಾಕ್ಟರ್ ರಮೇಶ್ ಉಡುಪ ಹಾಗೂ ಸಮಿತಿಯ ಪದಾಧಿಕಾರಿಗಳು ಮೂರ್ತಿ, ನಂಜಶೆಟ್ಟಿ, ಶ್ರೀನಿವಾಸ್, ಸಂತೋಷ್ ಹಾಗೂ ಅರ್ಚಕ ಮುರಳಿ ಅವರು ಮಾತನಾಡಿ ಆಹ್ವಾನವನ್ನ ನೀಡಿದ್ದಾರೆ. ವರದಿ ಮಹದೇವ ಸ್ವಾಮಿ, ನಂದಿ ಟಿವಿ, ಚಾಮರಾಜನಗರ. ಈ ದೇವಸ್ಥಾನ ಮುಖ್ಯವಾಗಿ ಭೂಮಿ ಪೂಜೆ ಫಲವಾಗಿಂಥದ್ದನ್ನೆಲ್ಲ ಒಂದು ಭಕ್ತಿಯಿಂದ ಕೇಳ್ಕೊಂಡು ದೇವಸ್ಥಾನ ದೇವರು ತಥಾಸ್ತು ಅಂತದೆ. ಯಾರಿಗೂ ಮೋಸವಾಗುವುದಿಲ್ಲ. ಎಲ್ಲರಿಗೂ ಕೂಡ ಒಂದು ಒಳ್ಳೆಯ ಆಶೀರ್ವಾದವನ್ನು ಭೂಶ್ವರ ಸ್ವಾಮಿಯವರು ಮಾಡ್ತಾ ಇರ್ತಾರೆ. ಜನ ಇದರ ಉಪಯೋಗವನ್ನು ಪದೇ ಪದೇ ಪಡ್ಕೋತಾ ಇದ್ದಾರೆ. ಇದು ಮುಖ್ಯವಾಗಿ ಇಲ್ಲೇ ಒಂದು ಕಲಾಕರ್ಷಣೆಗೆ ಏನಿದೆ ಅದೆಲ್ಲ ಮುಗಿದ ಮೇಲೆ ಮತ್ತೆ ಮರುಪ್ರತಿಷ್ಠೆ ಆದಮೇಲೆ ಮತ್ತೆ ದೇವರಿಗೆ ಅದೇ ಥರ ಒಂದು ಶಕ್ತಿ ಬರಲಿದೆ. ಇದರಿಂದ ಎಲ್ಲ ಜನ ಉಪಯೋಗ ಮಾಡ್ಕೋಬೇಕು ಅಂತ ನಾನು ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ಭೂಲಕ್ಷ್ಮಿ ವರಸ್ವಾಮಿ ದೇವಸ್ಥಾನದ ಜೀರ್ಣೋದ್ಧಾರ ಕಾರ್ಯಕ್ರಮವನ್ನು ನಮ್ಮ ಖ್ಯಾತ ವೈದ್ಯರಾದಂತಹ ಡಾಕ್ಟರ್ ರಮೇಶ್ ಉಡುಪ ಅವರು ಹಾಗೂ ಅವರ ಧರ್ಮಪತ್ನಿಯವರಾದಂತಹ ಶಶಿಕಲಾ ಉಡುಪ ಅವರು ತಮ್ಮ ಶಕ್ತಿ ಮೀರಿ ಇಂಥ ಒಳ್ಳೆಯ ಕೆಲಸ ಕಾರ್ಯಗಳನ್ನು ಕೈಗೊಂಡು ನಮ್ಮ ಯಳಂದೂರಿನ ಜನತೆಗೆ ಮತ್ತು ತಾಲೂಕಿನ ಜನತೆಗೆ, ಎಲ್ಲ ಜನಾಂಗದ ಜನತೆಗೆ ಒಂದು ದೊಡ್ಡ ಕೊಡುಗೆಯನ್ನು ನೀಡಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಇದಕ್ಕೆ ನಾವು ಎಲ್ಲ ಜನಾಂಗದ ಪರವಾಗಿ, ಎಲ್ಲ ಕೋಮಿನ ಜನಾಂಗದ ಪರವಾಗಿ, ತಾಲೂಕಿನ ಜನಾಂಗದ ಪರವಾಗಿ ಮತ್ತು ನಮ್ಮ ಪಟ್ಟಣದ ಜನಾಂಗದ ಪರವಾಗಿ ಅವರಿಗೆ ಹೃತ್ಪೂರ್ವಕವಾದ ವಂದನೆಗಳನ್ನು ಅರ್ಪಿಸ್ತೀನಿ. ಮತ್ತು ಇದೇ ರೀತಿ ನಮ್ಮ ಮುಂದೆನೂ ಅವ್ರಿಗೆ ಇಂತಹ ಒಂದು ಒಳ್ಳೆಯ ಕಾರ್ಯಗಳನ್ನು ಮಾಡಲಿಕ್ಕೆ ಭಗವಂತ ಅವರಿಗೆ ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಇನ್ನೂ ಚೆನ್ನಾಗಿ ಕಾಪಾಡಲಿ ಮತ್ತು ಇನ್ನೂ 4-6 ಜನಕ್ಕೆ ಅನುಕೂಲ ಮಾಡುವಂಥ ಭಾಗ್ಯ ಕೊಡಲಿ ಅಂತ ನಾನು ಕೇಳ್ಕೊಂಡು, ಈ ಒಂದು ಕಾರ್ಯಕ್ರಮ 9, 10, 11ನೇ ತಾರೀಕು ನಡೆಯೋದ್ರಿಂದ ತಾಲೂಕಿನ ಎಲ್ಲ ಜನತೆ, ಎಲ್ಲ ಜನಾಂಗದ ಜನತೆ ಮತ್ತು ಪಟ್ಟಣದಲ್ಲಿರ್ತಕ್ಕಂಥ ಎಲ್ಲ ಜನಾಂಗದ ಜನತೆಗಳು ಬಂದು ಇದಕ್ಕೆ ಸಹಕಾರ ಮಾಡಿ ಒಂದು ಉತ್ತಮವಾಗಿ ಕಾರ್ಯ ಪೂರ್ಣಗೊಳ್ಳಬೇಕು, ಸಹಕಾರ ಮಾಡಬೇಕು ಅಂತ ಎಲ್ಲರನ್ನೂ ನಾನು ದಯವಿಟ್ಟು ಕೇಳ್ತೇನೆ. ಹಳೆಯ ದೇವಸ್ಥಾನ ಇದ್ದಂಥ ಫುಲ್ಲು ಎಲ್ಲ ಮಾಡಿ ಚೆನ್ನಾಗಿ ಇಡೀ ನಮ್ಮ ಕರ್ನಾಟಕದಲ್ಲಿ ನೋಡೋ ಥರ ಒಂದು ಭಾಳ ತುಂಬ ಇದು ಮಾಡಿದ್ದಾರೆ. ಅವ್ರಿಗೆ ನಾನು ಧನ್ಯವಾದಗಳನ್ನ ಮತ್ತು ಈ ಜನಾಂಗ ಎಲ್ಲ ಜನಾಂಗದ ಇವ್ರ ಪರವಾಗಿ ಎಲ್ಲ ಬಂದು ಸೇವೆ ಮಾಡಬೇಕು ಅನ್ನೋದನ್ನು ಮನವಿ ಮಾಡಿಕೊಡ್ತಾರೆ. ಜಿಲ್ಲೆಯ ಚಾಮರಾಜನಗರ ಜಿಲ್ಲೆಯ ಯಳಂದೂರು ತಾಲೂಕು ಪಟ್ಟಣದಲ್ಲಿ ಶ್ರೀ ಭೂವರಸ್ವಾಮಿ ಲಕ್ಷ್ಮೀ ಭೂದೇವಿ ಒಂದು ದೇವಾಲಯ ಇದ್ದು, ಇದು ಸುಮಾರು 100 ವರ್ಷಗಳ ಕಾಲದ ಇತಿಹಾಸದ ಒಂದು ದೇವಾಲಯ ಇದು. ಈ ಹಿಂದೆ ಇದಕ್ಕೆ ಹೆಚ್ಚಿಗೆ ಪ್ರಾತಿನಿಧ್ಯನ ಕೊಡ್ತಾ ಇರಲಿಲ್ಲ. ಯಾಕೆಂದರೆ ಜನಗಳಿಗೆ ಇದನ್ನ ಅರಿವು ಗೊತ್ತಿರಲಿಲ್ಲ. ಕೆಲವು ದಿನಗಳಿಂದ ಇಲ್ಲಿ ಬಂದರೆ ಈ ಒಂದು ದೇವಾಲಯಕ್ಕೆ ಬಂದು
ಒಂದು ಪೂಜೆ ಮಾಡಿಸಿ ಒಂದು ಜಮೀನಾಗಲಿ ಒಂದು ಮನೆ ಕಟ್ಟೋದಾಗಲಿ ಈ ಒಂದು ಇಲ್ಲಿ ಬಂದು ಪೂಜೆ ಮಾಡಿಸ್ಕೊಂಡು ಹೋದರೆ ಅದು ಭಾಳ ಶ್ರೇಯಸ್ಸಾಗುತ್ತೆ. ಮತ್ತು ಇಲ್ಲಿ ಭಗವಂತನ ಒಂದು ವರಸ್ವಾಮಿ ದೇವಾಲಯ ದರ್ಶನ ಮಾಡ್ಕೊಂಡು ಇದೇ ನಮ್ಮ ತಾಲೂಕಲ್ಲಿರುವಂಥ ಬಿಳಿರಂಗಪ್ಪನ ಒಂದು ದರ್ಶನ ಮಾಡಿದ್ರೆ ಭಾಳ ನಮ್ಮ ಕುಟುಂಬಕ್ಕೆ ಒಳ್ಳೆಯದು ಅಂತ ಜನಗಳು ಕೂಡ ಈ ಒಂದು ಭಾವನೆಗಳ ಹಿಂದಿಂದು ಕೂಡ ಒಂದು ಬೆಳೆಸ್ಕೊಂಡಿದ್ದಾರೆ. ಇಂಥ ಒಂದು ದೇವಾಲಯನ ನಮ್ಮ ಒಂದು ಪಟ್ಟಣದಲ್ಲಿ ಇದ್ದು ನಮ್ಗೆ ಭಾಳ ಸಂತೋಷ. ಯಾಕಂದರೆ ಇಡೀ ಕರ್ನಾಟಕದಲ್ಲಿ 2 ದೇವಾಲಯ ಇರೋದು. ಯಳಂದೂರು ತಾಲೂಕಲ್ಲಿ ಇದೊಂದು ಮತ್ತು KR-ಪೇಟೆಯಲ್ಲಿ ಒಂದು ದೇವಾಲಯ ಇದೆ. ಇಡೀ ಕರ್ನಾಟಕದಲ್ಲಿ 2 ದೇವಾಲಯ ವರಸ್ವಾಮಿ ದೇವಾಲಯ ಇರೋದು. ಈ ಒಂದು ದೇವಾಲಯದಲ್ಲಿ ಬಂದು ಜನ ಹೆಚ್ಚು ಬಂದು ಈ ಒಂದು ಪೂಜೆ ಪುರಸ್ಕಾರ ಮಾಡಿಸ್ಕೊಂಡು ಭಾಳ ಚೆನ್ನಾಗಿ ಹೋಯ್ತಾಯಿದ್ರು. ಆದರೆ ಈ ದೇವಾಲಯ ಇತ್ತೀಚಿನ ದಿನದಲ್ಲಿ ಶಿಥಿಲವಾಗಿತ್ತು. ನಾವಿಲ್ಲಿ ಎಲ್ಲ ಹಿಂದುಳಿದ ವರ್ಗ ಜನಾಂಗ ಈ ಒಂದು ಪಟ್ಟಣದಲ್ಲಿ ವಾಸ ಮಾಡ್ತಿರೋಂಥವ್ರು. ನಾವೆಲ್ಲ ಕೂಡ ಏನೋ ಆಗುವ ಬಂದು ಪೂಜೆ ಪುರಸ್ಕಾರ ಮಾಡ್ಕೊಂಡು ಈ ಶ್ರಾವಣ ಶನಿವಾರ ಬಂದರೆ ಶನಿವಾರ ಕೂಡ ಒಂದು ಮೆರವಣಿಗೆ ಭಕ್ತಾದಿಗಳು ಮೆರವಣಿಗೆನ ಒಂದು 4 ವಾರನೂ ಕೂಡ ಮಾಡ್ತಾಯಿದ್ರು. ಆದರೆ ಸಾಕಷ್ಟು ಹಣನ ಗಳಿಸಿ ಮಾಡೋಕ್ಕೆ ಯಾರಿಗೂ ಕೂಡ ಅಷ್ಟೊಂದು ಶಕ್ತಿ ಇರಲಿಲ್ಲ. ಈ ಒಂದು ನಮ್ಮ ಇಲ್ಲಿ ಪಟ್ಟಣದಲ್ಲಿ ಸುಮಾರು ನಮ್ಮ ರಮೇಶ್ ಡಾಕ್ಟ್ರು ಬಂದು 76 ಇಸ್ವಿನಲ್ಲಿ ಇಲ್ಲಿ ಬಂದು ನೆಲೆಗೊಂಡು ಇದುವರೆಗೂ ಕೂಡ ಇಲ್ಲಿ ನಮ್ಮ ಒಂದು ಜನಗಳ ಸೇವೆಯನ್ನು ಕೂಡ ಮಾಡಿದ್ದಾರೆ. ಅವರ ಧರ್ಮಪತ್ನಿಯಾದ ಶಶಿಕಲಾ ರಮೇಶ್ ಅವರು ಕೂಡ ಡಾಕ್ಟರ್ ಶಶಿಕಲಾ ರಮೇಶ್ ಅವರು ಕೂಡ ಇಲ್ಲಿ ಜೊತೆಗೂಡಿ ನಮ್ಮ ಒಂದು ತಾಲೂಕಿನಲ್ಲಿ ಹೆಚ್ಚು ಜನಗಳಿಗೆ ಒಂದು ಸೇವೆಯನ್ನು ಮಾಡಿದ್ದಾರೆ. ಆದರೂ ಕೂಡ ಅವರು ಮನಗಂಡು ಈ ಒಂದು ದೇವಾಲಯಕ್ಕೆ ಬಂದು ಈ ಒಂದು ಸ್ಥಿತಿ ಇದೆ, ಇದೇನಾದರೂ ನಾವು ಮಾಡಬೇಕಲ್ಲ ಅಂಥೇಳಿ ಅವರು ಇಬ್ಬರು ಕೂಡ ಮನಸ್ಸು ಮಾಡಿ ಒಂದು ನಮ್ಮ ಪಟ್ಟಣಕ್ಕೆ ಒಂದು ಅಚ್ಚುಕಟ್ಟಾದ ಒಂದು ದೇವಾಲಯನ ಮಾಡಿಕೊಟ್ಟಿದ್ದಾರೆ. ಈ ಒಂದು ದೇವಾಲಯ 9, 10, 11 ಇದೊಂದು ಉದ್ಘಾಟನೆ ಆಯ್ತಾ ಇದೆ. ನಿಜವಾಗ್ಲೂ ಕೂಡ ಭಾಳ ಇದು ಮರೆಯಲಾಗದಂಥ ದಿನ ಅಂತ ನಾವು ಹೇಳ್ತೀವಿ. ಯಾಕಂದರೆ ನಾವು ಕೂಡ ಈಗ ನನಗೆ 60 ವರ್ಷ ಆಗಿದೆ. ನಾವು ಬಂದು ನೋಡಿದಾಗೆಲ್ಲ ಕೂಡ ಈ ದೇವಾಲಯ ನಮ್ಗೆ ಯಾವಾಗ ಹೆಂಗಿತ್ತು ಅನ್ನೋದು ನಮಗೆ ಕೂಡ ಅದು ಅನಿಸ್ತಿತ್ತು. ಇವತ್ತು ತುಂಬ ನೋಡ್ತಾ ಇದ್ದು ತುಂಬ ಅಚ್ಚುಕಟ್ಟಾಗಿದೆ. ಅವ್ರು ನಿಜವಲ್ಲೂ ಕೂಡ ನಮ್ಮ ಪಟ್ಟಣ ಜನತೆಯ ಪರವಾಗಿ ನಮ್ಮ ವೈಯಕ್ತಿಕ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ನಾನು ತಿಳಿಸಕ್ಕೆ ಬಯಸ್ತೀನಿ.